ನನ್ನ ಹೆಸರು ಫ್ಲೇವಿ. ನಾನು ಮಂಗಳೂರಿನವಳು. ನನ್ನ ಕುಟುಂಬದಲ್ಲಿ ನನಗೊಬ್ಬ ಮಗ ಇದ್ದಾನೆ. ನಾನು ಈಗ ನನ್ನ ತಾಯಿ, ನನ್ನ ಅಕ್ಕ ತಂಗಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೇನೆ. ನನಗೆ ಅಪ್ಪ ಇಲ್ಲ, ತಾಯಿ ಇದ್ದಾರೆ. ನಾವು 5 ಮಂದಿ ಮಕ್ಕಳು. 2 ಅಕ್ಕಂದಿರು ಇದ್ದಾರೆ, 2 ತಂಗಿಯಂದಿದ್ದಾರೆ. ನಾನು 3ನೇಯವಳು. ನಾನೊಂದು ಕತ್ತಲೆಯ ಜೀವಿತದಲ್ಲಿ ಜೀವಿಸ್ತಾ ಇದ್ದೆ. ಪ್ರೀತಿಯನ್ನು ಹುಡುಕುತ್ತಾ ಎಲ್ಲೆಲ್ಲೋ ಅಲೆದಾಡುತ್ತಿದ್ದೆ. ಕೆಲಸಕ್ಕಾಗಿ ನಾನು ಸುಮಾರು 9 ವರ್ಷ ದುಬೈಯಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಕೂಡ ನಾನು ತುಂಬ ಪ್ರೀತಿಯನ್ನು ಹುಡುಕಿದೆ. ನನಗೆ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ತಾಯಿಂದಲೂ, ಅಕ್ಕ ತಂಗಿಂದಲೂ, ಫ್ರೆಂಡ್ಸಿನಿಂದ, ನೇಬರ್ಸಿಂದ, ಯಾರಿಂದಲೂ ನನಗೆ ಪ್ರೀತಿ ಸಿಗಲಿಲ್ಲ. ನಾನು ಕೆಲಸ ಮುಗಿಸಿ ಮದುವೆ ಆಗಬೇಕೆಂದು ನಾನು ಊರಿಗೆ ಬಂದೆ. ತುಂಬ ಪ್ರಪೋಸಲ್ ಹುಡುಕಿದೆ, ನನಗೆ ಯಾವುದು ಸರಿ ಆಗಲಿಲ್ಲ. ಕೊನೆಗೆ ಒಂದು ಹುಡುಗನಿಗೆ ಇಷ್ಟಪಟ್ಟು ನಾನು ಮದುವೆಯಾದೆ. ಮದುವೆಯಾಗಿ ನಾನು ಅವರ ಸಂಗಡ ಸರಿಯಾದ ರೀತಿಯಲ್ಲಿ ಜೀವಿಸಲಿಲ್ಲ. ಕೋಪ, ಅಹಂಕಾರ, ಗರ್ವದಿಂದ ನಾನು ಜೀವಿಸಿದೆ. ದುಡುಕುತನ, ಒಂದು ಕೆಟ್ಟ ಜೀವನ, ಹೇಳಲು ಆಗದಂತಹ ಜೀವನ. ಒಂದು ರೀತಿಯ ಪಾಪದಲ್ಲಿ ನಾನು ಮುಳುಗಿದ್ದೆ. ಅವರಿಗೆ ಬೇಕಾದಂತಹ ಗೌರವವನ್ನು ನಾನು ಕೊಡುತ್ತಿರಲಿಲ್ಲ. ಅವರಿಗೆ ಬೇಕಾದಂಥ ಸಹಕಾರ ಯಾವುದು ನಾನು ಕೊಡುತ್ತಿರಲಿಲ್ಲ. ನನ್ನಷ್ಟಕ್ಕೆ ನಾನು ಇರುತ್ತಿದ್ದೆ. ನನಗೆ ಇಷ್ಟ ಇರಲಿಲ್ಲ ಹೇಳ್ಬೋದು. ಅದೇ ರೀತಿ ಹೀಗೆ ಜೀವಿಸುತ್ತಿರುವಾಗ ಅವರ ಸಂಗಡ 2.5 ವರ್ಷ ನಾನು ಇದ್ದೆ. ಅನಂತರ ಅವರು ತೀರಿಕೊಂಡರು. ಹಾಗೆ ಪ್ರೀತಿ ಹುಡುಕುತ್ತಾ ನಾನು ಪುನಃ 2ನೆಯ ಮದುವೆಯಾದೆ. ಆ 2ನೇ ಮದುವೆಯಾಗಿ ನನಗೆ ಒಬ್ಬ ಮಗ ಇದ್ದಾನೆ. ಹೀಗೆ ನಾವು ಜೀವಿಸ್ತಾ ಇರುವಾಗ ನಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲದಾಯಿತು. ನನ್ನ ಗಂಡನ ಆರೋಗ್ಯ ಕೆಟ್ಟು ಹೋಯಿತು. ತುಂಬ ಸಮಸ್ಯೆಗಳು ಉಂಟಾದವು. ಏನು ಮಾಡುವುದು ಗೊತ್ತಾಗಲಿಲ್ಲ. ಎಲ್ಲ ಕಡೆ ಪ್ರೇಯರಿಗೆ ಹೋಗಲು ಶುರು ಮಾಡಿದೆ. ಒಂದು ಜಿಂದಾಲಾಶ್ ಅಂದರೆ ಚಲಿಸುವ ಶವದ ಥರ ನಾನು ಜೀವಿಸ್ತಾ ಇದ್ದೆ. ಯಾರೊಡನೆಯೂ ಮಾತನಾಡುತ್ತಿರಲಿಲ್ಲ. ನನ್ನಷ್ಟಕ್ಕೆ ನಾನು ಜೀವಿಸ್ತಾ ಇದ್ದೆ. ಏನೋ ಒಂದು ದುಃಖ, ಏನು ಮಾಡೋದು ಆಗಲಿಲ್ಲ. ಒಂದು ಪ್ರೇಯರ್ ಟೀಮಿಗೆ ಹೋದಾಗ ನನ್ನ ಸಮಸ್ಯೆಯನ್ನು ನಾನು ಹೇಳಿದಾಗ ಅವರು ಹೇಳಿದರು, ನಿಮಗೆ ಮಾಟಮಂತ್ರ ಮಾಡಿದ್ದಾರೆ. ಅದನ್ನು ಕೇಳಿ ನನಗೆ ತುಂಬ ಭಯ ಆಯಿತು. ಏನು ಮಾಡೋದು ನನಗೆ ತಿಳಿಯಲಿಲ್ಲ. ಅವರೇ ಹೇಳಿದರು, ಉಜಿರೆ ಎಂಬ ಬೆಳ್ತಂಗಡಿ, ಇಲ್ಲಿಂದ ಸಾಧಾರಣ 3 ಗಂಟೆಯ ಪ್ರಯಾಣ ಇದೆ ಗಾಡಿಯಲ್ಲಿ. ಅವರೇ ನನ್ನನ್ನು ಕರ್ಕೊಂಡು ಹೋದರು. ನನ್ನನ್ನು, ನನ್ನ ಮಗ, ನನ್ನ ಗಂಡನನ್ನು. ಅಲ್ಲಿ ಬೆಳಗಿನ 3:30 ಗಂಟೆಗೆ ನಾವು ಮನೆಯಿಂದ ಗಾಡಿ ಮಾಡಿ ಹೊರಟದ್ದು. ಅಲ್ಲಿ 7 ಗಂಟೆಗೆ ನಾವು ಮುಟ್ಟಿದ್ದೆವು. ಆದರೆ ನಮಗೆ ಬ್ರದರ್ ಸಿಕ್ಕಿದ್ದು ಸಾಯಂಕಾಲ 7 ಗಂಟೆಗೆ. ಅವರಲ್ಲಿ ನನ್ನ ಸಮಸ್ಯೆಯನ್ನು ನಾನು ಅವರಿಗೆ ತಿಳಿಸಿದೆ. ಅವರು ನನ್ನ ತಲೆ ಕೂದಲನ್ನು ಹೀಗೆ ಹಿಡಿದು ನನಗೆ ಚಾಟಿ ಇಟ್ಟುಕೊಟ್ಟರು. ನನಗೆ ಸಹಿಸಲಾಗಲಿಲ್ಲ. ನಂದು ತುಂಬ ಬೊಬ್ಬೆ ಆಗಿದೆ. ಈ ನನ್ನ ಮಗ ನೋಡಿದ, ಅವನು ಕೂಡ ನನ್ನ ಜೊತೆ ಬೊಬ್ಬೆ ಆಗ್ತಿದ್ದ, ಆಡುತ್ತಿದ್ದ. ಅದು ನನ್ನ ಸಮಾಧಾನಕ್ಕೆ ಏನು ಪರಿಹಾರ ಆಗಲಿಲ್ಲ. ಆದರೆ ಆ ಬ್ರದರ್ ಹೇಳಿದರು, ನಿನ್ನ ಮನೆಯ ಸುತ್ತಲೂ 4 ಶಿಲುಬೆಯನ್ನು ನೇತಾಡಿಸಬೇಕು. ಬೆಳಿಗ್ಗೆ ಎದ್ದು ಯಾರು ನೋಡದ ಸಮಯದಲ್ಲಿ ನೀನು
ಉಪ್ಪು ಹಾಗೂ ಹೋಲಿ ವಾಟರನ್ನು ಸುತ್ತಲೂ ಹಾಕಿ 3 ದಿನ ಹಾಗೆ ಮಾಡಬೇಕು ಅಂದರು. ನಾನು ಹಾಗೆ ಮಾಡಿದೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಹಾಗೆ ಪುನಃ ನನ್ನ ಗೋಳು, ಪುನಃ ನನಗೆ 3 ದಿವಸದ್ದು ವೆಲಂಕಣಿಯಲ್ಲಿ ಧ್ಯಾನಕೂಟ ಇದೆ ಅಂಥೇಳಿ ಅಲ್ಲಿ ಕರ್ಕೊಂಡೋದರು. ನಾನು ಅಲ್ಲಿ ಕೂಡ ಹೋದೆ. ಅಲ್ಲಿ ಮೊಣಕಾಲು ಹಾಕಿ ನಡೆದರೆ ನಿಮಗೆ ಬೇಗ ಪರಿಹಾರ ಸಿಗುತ್ತದೆ ಅಂತೇಳಿದರು. ನಾನು ನನ್ನ ಜೊತೆ ನನ್ನ ಗಂಡ ನನ್ನ ಮಗನೂ ನಾವು ಮೊಣಕಾಲು ಹಾಕಿ ನಡೆದೆವು. ಅದು ನನ್ನ ಗಂಡ ಅರ್ಧ ದಾರಿಯಲ್ಲಿ ನಿಂತರು, ಅವರಿಗೆ ಆಗಲಿಲ್ಲ. ಆದರೆ ನಾನು ನನ್ನ ಮಗ ಆ ಕಾರ್ಯವನ್ನು ಪೂರ್ತಿಗೊಳಿಸಿದೆವು. ನಾನು ಯೋಚಿಸಿದೆ ನಮಗೆ ಈಗ ಪರಿಹಾರ ಸಿಗುತ್ತದೆ ಅಂಥೇಳಿ. ನಂತರ ಅಲ್ಲಿ ಯಾವುದೋ ಒಂದು ಹಗ್ಗವನ್ನು ಕಟ್ಟಿ, ಈ ಹಗ್ಗ ಕಟ್ಟಿ ನಿಮಗೆ ಏನೆಲ್ಲ ಬೇಕು ಅದನ್ನು ಬೇಡಿಕೊಳ್ಳಿ, ನಿಮಗೆ ಎಲ್ಲವೂ ಸಿಗುತ್ತದೆ ಅಂದರು. ನಾನು ಆ ಹಗ್ಗವನ್ನು ಕಟ್ಟಿದೆ. ಅನಂತರ ನಮಗೆ ಒಂದು ಕೀಯನ್ನು ಕೊಟ್ಟು, ಈ ಕೀಯನ್ನು ಹಿಡಿದುಕೊಳ್ಳಿ, ಯಾವಾಗ ನಿಮಗೆ ನೀವು ಬೇಡಿದ ಉಪಕಾರಗಳು ಸಿಕ್ಕಿದ ನಂತರ ನೀವು ಇಲ್ಲಿ ಬಂದು ಆ ಕೀಯನ್ನು ಹಾಕಬೇಕಂದರು. ಹಾಗೆ ಕೀಯನ್ನು ಇಟ್ಕೊಂಡು ಅಲ್ಲಿ ಕಾಣಿಕೆಯನ್ನು ಹಾಕ್ಕೊಂಡು ನಾವು ಮನೆಗೆ ಹಿಂತಿರುಗಿದೆವು. ಅಲ್ಲಿ ನನಗೆ ಏನೂ ಆಗಿಲ್ಲ. ಪುನಃ ಗೋಳು ನಂದು. ಏನು ಮಾಡುವುದಂತೇಳಿ ನನಗೆ ತಿಳಿಯಲಿಲ್ಲ. ಪುನಃ ನಾನು ಡಿವೈನಿಗೆ, ನನ್ನ ಗಂಡ ನನ್ನ ಮಗನನ್ನು ಕರ್ಕೊಂಡು ಡಿವೈನಿಗೆ ಹೋದೆ. ನನ್ನ ಜೊತೆ ನನ್ನ ತಂಗಿಗೂ ಕರೆದೆ. ಅವಳು ಮೊದಲು ಹೇಳಿದ್ರು ನಾನು ಇಲ್ಲ ಬರುವುದಿಲ್ಲ, ನೀವು ಹೋಗಿ ಅಂತೇಳಿ. ನನಗೆ ಬೇಸರ ಆಯಿತು. ನನ್ನ ಮಗ ಸಣ್ಣವ, 4 ವರ್ಷದವ, ಗಂಡನಿಗೆ ಹುಷಾರಿಲ್ಲ, ಇಲ್ಲಿ ಲಗೇಜ್ ತಗೊಂಡು ನಾನು ಹೋಗಬೇಕು, ಹೇಗೆ ಹೋಗುದು ಅಂತೇಳಿ ಯೋಚಿಸ್ತಿರುವಾಗ ತಂಗಿ ಹೇಳಿದ್ರು ನಾನು ಬರ್ತೇನೆ, ಹೊರಡುವ. ನಾವು ಅಲ್ಲಿ ಹೊರಟೆವು. ಅಲ್ಲಿ ಹೋಗಿ 2 ದಿನದ ಧ್ಯಾನ ಮುಗಿಸಿ 3ನೇ ದಿನಕ್ಕೆ ನನ್ನ ಹಸ್ಬೆಂಡಿಗೆ ನಾನು ಎಬ್ಬಿಸುವಾಗ ನನ್ನ ಹಸ್ಬೆಂಡ್ ಅಲ್ಲೇ ತೀರಿ ಹೋಗಿದ್ದರು. ಅವರ ಡೆಡ್ ಬಾಡಿಯನ್ನು ಆಂಬ್ಯುಲೆನ್ಸ್ ಮಾಡಿ ನಾನು ಮಂಗಳೂರಿಗೆ ತಂದು ಶವ ಸಂಸ್ಕಾರ ಎಲ್ಲ ಮಾಡಿ ಮುಗಿಸಿದೆ. ನನ್ನ ದುಃಖ ಬೇಸರ ಇನ್ನೂ ಹೆಚ್ಚಾಯಿತು. ಏನು ಮಾಡೋದು ಎಂದು ತಿಳಿಯಲಿಲ್ಲ. ಪ್ರಾರ್ಥನೆಗೆ ಹೋಗುತ್ತಿದ್ದೆ, ಆದರೆ ಸಮಾಧಾನ ಸಿಕ್ಕುತ್ತಿರಲಿಲ್ಲ. ಏನು ಮಾಡುವುದು ಯೋಚಿಸ್ತಾ ಇದ್ದೆ. ಕೆಲವೊಮ್ಮೆ ನನಗೆ ಅನಿಸಿತು ನನ್ನ ಮನೆಯ ಪಕ್ಕದಲ್ಲಿ ಒಂದು ಬಾವಿ ಇದೆ, ಅಲ್ಲಿಗೆ ಹೋಗಿ ಹಾರ್ತೇನೆ, ನನಗೆ ಬೇಡ ಈ ಜೀವನ ಅಂತೇಳಿ. ನನ್ನ ಮಗನಿಗೆ ನನ್ನ ಅಕ್ಕ ತಂಗಿಯರು ನೋಡುತ್ತಾರೆ, ಪರವಾಗಿಲ್ಲ ಅಂತೇಳಿ ನಾನು ಹಾಗೆ ಯೋಚಿಸ್ತಾ ಇದ್ದೆ. ಅದೇ ನಾನು ಡಿವೈನಿಗೆ ಹೋದೆ. ನನ್ನ ಮಗನನ್ನು ಹಿಡ್ಕೊಂಡು ನನ್ನ ಬ್ರದರಿಗೆ ನನ್ನ ಸಮಸ್ಯೆಗಳನ್ನು ತಿಳಿಸಿದೆ. ಅದು 2017 ಇಸ್ವಿಯಲ್ಲಿ ನಾವು ಹೋಗಿದ್ದೆವು. ಅವತ್ತು ಹೇಳಿದರು ನಿನಗೆ ಪರಿಹಾರ ಸಿಗಬೇಕಾದರೆ ಲೂಕ 1:46-56 ಸ್ತುತಿಗೀತೆಯನ್ನು 2017 ಟೈಮ್ಸ್ ನೀನು ಹೇಳಬೇಕು. ಸೆಪ್ಟೆಂಬರ್ 8 ತಾರೀಕಿಗೆ ಮಾತೆ ಮರಿಯಳದು ಹಬ್ಬ. ನನಗೆ ಬ್ರದರ್ ಸಿಕ್ಕಿದ್ದು ಆಗಸ್ಟ್ ಲಾಸ್ಟ್ ವೀಕಿಗೆ. ಇಷ್ಟು ಪ್ರಾರ್ಥನೆ, ಇಷ್ಟು 1000 ನಾನು ಹೇಗೆ ಮಾಡುವುದು ಅಂತೇಳಿ ನನಗೆ ತುಂಬ ತಲೆ ನೋವಾಯಿತು, ಬೇಸರ ಆಯಿತು. ಹೇಗೆ ಮಾಡುವುದು ನನಗೆ ತಿಳಿಯಲಿಲ್ಲ. ಆದರೆ ನನಗೆ ಪರಿಹಾರ ಬೇಕಂತೇಳಿ ನಾನು ಆ ಪರಿಹಾರಕ್ಕಾಗಿ ನಾನು ಪ್ರಾರ್ಥನೆ ಶುರು ಮಾಡಿದೆ. ಮನೆಯದು ಕೆಲಸ ಇದೆ, ನನಗೆ ಹೂಗಳು, ಕ್ಯಾಂಡಲ್ಸ್ಗೆ ಡೆಕೋರೇಷನ್ ಎಲ್ಲ ಮಾಡುವ ಸ್ವಲ್ಪ ಆರ್ಡರ್ಸ್ ಕೂಡ ಮನೆಗೆ ಬರ್ತಿತ್ತು, ಅದು ಮಾಡ್ತಾ ಇದ್ದೆ. ಈಗ ಇಷ್ಟು ಪ್ರೇಯರ್ ನಾನು ಹೇಗೆ ಮಾಡುವುದು, ಅದು ಸ್ವಲ್ಪ ದಿನವೇ ಇದೆ, ನಾನು ಇದನ್ನು ಮಾಡಿ ಮುಗಿಸಬೇಕು ಅಂಥೇಳಿ ಸ್ಟಾರ್ಟ್ ಮಾಡಿದ್ದೆ. ಬೆಳಿಗ್ಗೆ ಇಡೀ ದಿನ ಎಲ್ಲಿ ಹೋಗುವಾಗಲೂ ಅದೇ ಪ್ರೇಯರ್ ಬಾಯಿ ಹಾಟ ಮಾಡಿ, ಎಲ್ಲಿ ಹೋಗಲು ಹೋದರು ಅದನ್ನು ಹೇಳಿಕೊಂಡು ಬರೆದಿಟ್ಕೊಂಡಿದ್ದೆ.
ಸೆಪ್ಟೆಂಬರ್ 7ನೇ ತಾರೀಕಿಗೆ 2017 ಆಯಿತು. 8 ತಾರೀಕಿಗೆ ಒಂದು ಬಾಕಿ ಇಟ್ಟು, ನಿನಗೆ ಮಾತೆಯ ಸ್ಟ್ಯಾಚು ಮುಂದೆ ನಿಂತು ನಿನಗೆ ಏನು ಬೇಕು ಅದೆಲ್ಲ ಬೇಡು, ನಿನಗೆಲ್ಲ ಸಿಗುತ್ತದಂದರು. ನಾನು ಬಲಿ ಪೂಜೆಗೆ ಹೋದೆ. ಆ ಒಂದು ಬಾಕಿ ಇದ್ದದನ್ನು ಸ್ಟ್ಯಾಚು ಎದುರು ನಿಂತು ಒಂದು ಗುಲಾಬಿಯನ್ನು ಇಟ್ಟು ಮಾತೆ ಮರಿಯಮ್ಮನಲ್ಲಿ ಪ್ರಾರ್ಥಿಸಿದೆ. ಒಂದು ಲಿಸ್ಟೇ ಕೊಟ್ಟೆ ಮಾತೆ ಮರಿಯಮ್ಮನವರಿಗೆ. ಸ್ವಲ್ಪ ಸಮಯ ಕಾದೆ, ಆದರೆ ನನಗೆ ಏನೂ ಸಿಗಲಿಲ್ಲ. ಬೇಸರ ಆಯಿತು, ಏನು ಮಾಡುವುದಂತೇಳಿ ಗೊತ್ತಾಗಲಿಲ್ಲ. ಇನ್ನೊಬ್ಬ ಪ್ರಾರ್ಥನೆಯ ವ್ಯಕ್ತಿ ಸಿಕ್ಕಿದ್ರು. ಅವರು ಹೇಳಿದರು, ನಿನಗೆ ಪರಿಹಾರ ಬೇಕಾದರೆ ಸ್ನಾನ ಮಾಡುವಾಗ ಒಂದು ಬಕೆಟಿಗೆ 3 ಮುಷ್ಟಿಯಷ್ಟು ಉಪ್ಪು ಹಾಕಿ ನೀನು ನಿನ್ನ ಮಗ ಸ್ನಾನ ಮಾಡಿ ನಿಮಗೆ ಪರಿಹಾರ ಸಿಗುತ್ತದೆ ಅಂತೇಳಿ. ಹಾಗೆ ಮಾಡಿದ್ದೆ, ಹಾಗೆ ಸ್ನಾನ ಮಾಡಿದೆ. ಏನೂ ಪ್ರಯೋಜನ ಆಗಲಿಲ್ಲ. ನನ್ನ ದುಃಖಗಳು ಹೆಚ್ಚುತ್ತಿದ್ದವು, ಆದರೆ ನನಗೆ ಏನು ಪರಿಹಾರ ಸಿಗಲಿಲ್ಲ. ನಾನು ಅಳುತ್ತಿದ್ದೆ. ಎಲ್ಲಿ ಹೋಗುವಾಗಲೂ ನನ್ನ ಅಳು. ಏನು ಮಾಡುವುದಂತೇಳಿ ನನಗೆ ತಿಳಿಯುತ್ತಿರಲಿಲ್ಲ. ಅಲ್ಲಿಂದ ಇನ್ನೊಬ್ಬರು ಹೇಳಿದ್ರು, ಚೆನ್ನೈಯಲ್ಲಿ ದೊಡ್ಡ ಬ್ರದರ್ ಇದ್ದಾರೆ, ಯೂಟ್ಯೂಬಲ್ಲಿ ನನಗೆ ತೋರಿಸಿದರು. ತುಂಬ ಕ್ರೌಡ್ ಯೂಟ್ಯೂಬಲ್ಲಿತ್ತು. ನಾನು ನನ್ನ ಮಗನನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಹೋಗುವಾಗ ತುಂಬ ಬ್ಲಾಗ್ಸ್ ಇತ್ತು, ಆದರೆ ಅಲ್ಲಿ ಜನರು ಕಾಣ್ತಾ ಇರಲಿಲ್ಲ. ಅಲ್ಲಿ ಒಬ್ಬೊಬ್ಬರಿಗೆ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ 10,000 ಅಂದರು. ನನಗೆ ಅಯ್ಯೋ ಎನಿಸಿತು. ಇಬ್ಬರಿಗೆ 20,000 ಆಗ್ತದೆ, ಏನು ಮಾಡೋದು? ಅಲ್ಲಿದ್ದವರಲ್ಲಿ ಹೇಗಾದರೂ ರಿಕ್ವೆಸ್ಟ್ ಮಾಡಿ ಇಬ್ಬರಿಗೂ ಪ್ರಾರ್ಥನೆಗೆ 10,000 ಅಂತೇಳಿ ಒಪ್ಪಿ ಪ್ರಾರ್ಥನೆ ಮಾಡಿ ಮನೆಗೆ ತಲುಪಿದೆವು. ಅದರಲ್ಲೂ ನನಗೆ ಏನೂ ಸಿಗಲಿಲ್ಲ. ತುಂಬ ದುಃಖ, ನೋವು, ಏನು ಮಾಡೋದು ಏನೂ ಅರ್ಥವಾಗುತ್ತಿರಲಿಲ್ಲ. ಪುನಃ ಅಲ್ಲಿಂದ ನನಗೆ ಅದೇ ಪ್ರೇಯರ್ ವ್ಯಕ್ತಿ ಚೆನ್ನೈಗೆ ಕರ್ಕೊಂಡೋದ್ರು. ಅವರು ಹೇಳಿದರು, ತುಂಬ ನಿನಗೆ ಏನೆಲ್ಲ ಕಷ್ಟ ಇದೆ ಅದೆಲ್ಲ ನಿನಗೆ ಪರಿಹಾರ ಆಗ್ತದೆ, ನೀನು ಬಾ. ಅದರ ವ್ಯಕ್ತಿಗೆ ನನ್ನ ಹಣದ ಅಗತ್ಯ ಇತ್ತು, ನನ್ನಲ್ಲಿದ್ದ ಚಿನ್ನದ ಅಗತ್ಯ ಇತ್ತು. ಅವರು ನಮಗೆ ಬರೇ ಓಡಾಡಿಸ್ತಿದ್ರು, ನಾವು ಅವರ ಹಿಂದೆ ಹೋಗ್ತಾ ಇದ್ದೆ. ಚೆನ್ನೈಗೆ ಹೋದೆವು. ಅಲ್ಲಿ ತುಂಬ ಜನರಿದ್ದರು. ತಮಿಳು ಭಾಷೆ ನಮಗೆ ಏನೂ ಅರ್ಥ ಆಗುತ್ತಿರಲಿಲ್ಲ. ಹುಡುಕಾಡ್ತೇನೆ ಬ್ರದರಿಗೆ, ಬ್ರದರ್ ಕಾಣೋದಿಲ್ಲ, ಜನರು ಮಾತ್ರ ಕಾಣ್ತದೆ, ಸ್ವರ ಕೇಳ್ತದೆ. ಇದೇನಪ್ಪ ಅಂತೇಳಿ ಯೋಚಿಸುವಾಗ ಒಂದು ಸಾಯಂಕಾಲದ ಹೊತ್ತು ಒಂದು ಸ್ಟೇಜಲ್ಲಿ ಬ್ರದರ್ ಕಂಡರು. ನೋಡುವಾಗ ಒಂದು ದೊಡ್ಡ ಚೇರಲ್ಲಿ ವೈಟ್ ಸೂಟು ಕೋಟ್ ಆಗಿ ಕೂತಿದ್ರು. ಸ್ವಲ್ಪ ಸಮಯದಲ್ಲಿ ಎದ್ದು ಆ ಕೋಟನ್ನು ತೆಗೆದು ಹೀಗೆ ಬೀಸಿದರು. ಹೀಗೆ ಬೀಸುವಾಗ ಅಲ್ಲಿದ್ದ ಎಲ್ಲ ಜನರು ಬಿದ್ದರು, ಕಿರಿಚಾಡಿದರು. ಹೀಗೆ ಹಿಂದೆ ಹೋಗ್ತಾರೆ. ಆದರೆ ನಾನು ನನ್ನ ಮಗ ಗಟ್ಟಿ ನಿಂತಿದ್ದೇವೆ, ನಮಗೆ ಏನೂ ಆಗಿಲ್ಲ. ನಾವು ಸುಮ್ಮನೆ ನಿಂತೆಲ್ಲ ನೋಡ್ತಾ ಇದ್ದೇವೆ. ನಾನು ಇಷ್ಟೇ ಯೇಸುವಿಗೆ ಪ್ರಾರ್ಥಿಸಿದೆ, ಯೇಸುವೆ ಎಲ್ಲರನ್ನೂ ನೀನು ಮುಟ್ಟಿದ್ದಿ, ನನಗೆ ಮುಟ್ಟಲಿಲ್ಲ ಅಂತೇಳಿ ಅಲ್ಲೇ ಕೂಗಿದೆ. ನಾನು ಏನು ಮಾಡುವುದಂತೇಳಿ ಗೊತ್ತಿಲ್ಲ. ಪುನಃ ನಾವು ಊರಿಗೆ ಹಿಂತಿರುಗಿದೆವು. ಸ್ವಲ್ಪ ಸಮಯದ ಅದೇ ಪ್ರೇಯರ್ ವ್ಯಕ್ತಿ ನನಗೆ ಹೇಳಿದರು, ನಿನ್ನ ಶರೀರದಲ್ಲಿ ಸರ್ಪದೋಷ ಇದೆ, ನಿನ್ನ ಸತ್ತ ಗಂಡನ ಆತ್ಮ ಇದೆ. ಅಯ್ಯೋ, ಮೊದಲೇ ಇಷ್ಟು ಬೇಸರ, ಇಷ್ಟು ದುಃಖ, ಈಗ ಪುನಃ ಇದೆಲ್ಲ ಎಲ್ಲಿಂದ ಬಂತು?
ನಾನು ಅಳಲಾರಂಭಿಸಿದೆ. ಏನು ಮಾಡುವುದಂತ ಹೇಳಿ ಗೊತ್ತಿಲ್ಲ. ಆದರೆ ಇಬ್ಬರು ಗಂಡರು ಸತ್ತಿದ್ದಾರೆ. ಈಗ ಯಾರ ಆತ್ಮ ನನ್ನಲ್ಲಿದೆ? ನನಗೆ ಅದೊಂದು ಮನಸ್ಸಿಗೆ ಕೊರತೆ ಉಂಟಾಯಿತು, ಚಿಂತೆ ಉಂಟಾಯಿತು. ನಾನು ಅಳಲಾರಂಭಿಸಿದೆ. ಅವರು ನನಗೆ ಹೇಳಿದರು, ಕೇರಳದಲ್ಲಿ ಕೆಲವು ಪ್ಲೇಸ್ ಆಳ್ವ, ಅಂಗಮಾಲಿ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರು. ಅಲ್ಲಿ ಹೋಗುವಾಗ ಅವರು ಹೇಳಿದರು, ನಿನ್ನ ಕರಿಮಣಿ ಮಂಗಳಸೂತ್ರದಲ್ಲಿ ದೋಷವಿದೆ, ಅದನ್ನು ನೀನು ತೆಗಿಬೇಕು, ಅದನ್ನು ಇಟ್ಕೊಳ್ಬಾರ್ದು, ನೀನು ಅದನ್ನು ಮಾರಿ ಅದರ ಹಣವನ್ನು ಯಾರಿಗಾದರೂ ಕೊಡಬೇಕು ಅಂತೇಳಿದರು. ಏನು ಮಾಡೋದು? ಆ ಕರಿಮಣಿಯನ್ನು ತೆಗೆದೆ, ಮಾರಿದೆ. ಆದರೆ ಹಣ ಮಾತ್ರ ನಾನು ಯಾರಿಗೂ ಕೊಟ್ಟಿಲ್ಲ, ಅದನ್ನು ನನಗೆ ಇಟ್ಟುಕೊಂಡೆ. ಅನಂತರ ನನಗೆ ಪ್ರಾರ್ಥನೆಯಲ್ಲೂ ಹೇಳಿದರು, 33 ಸಲ ದಿವಸಕ್ಕೆ ಕರುಣೆಯ ಜಪಸರ, 250 ಟೈಮ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಪ್ರಾರ್ಥನೆ, 21 ಸಲ ದಿವಸಕ್ಕೆ ರೋಸರಿ, 21 ಸಲ ವಿಶ್ವಾಸದ ಪ್ರಾರ್ಥನೆ, ಕೀರ್ತನೆ 51, ಕೀರ್ತನೆ 91, ಕೀರ್ತನೆ 107, ಕೀರ್ತನೆ 103, ಕೀರ್ತನೆ 5, ಕೀರ್ತನೆ 23. ಇಷ್ಟು ಪ್ರೇಯರ್ ನೀನು ಹೇಳಿದರೆ ನಿನಗೆ ಪರಿಹಾರ ಸಿಗುತ್ತದೆ. ಇಷ್ಟು ಪ್ರೇಯರ್ ನಾನು ಹೇಗೆ ಮಾಡುವುದು? ನಾನು ಅಳ್ತಾ ಇದ್ದೆ. ಇದೆಲ್ಲ ನಾನು ಹೇಗೆ ಮಾಡುವುದಂತೇಳಿ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ದರೆ ಈ ಪ್ರೇಯರ್ ಮಾಡಲಿಕ್ಕೆ ಶುರು ಮಾಡಿದ ದೇವರು ಇದನ್ನು ಬೇಗ ಕೇಳುತ್ತಾರೆ. 3 ಗಂಟೆಗೆ ಎದ್ದು ಶುರು ಮಾಡಿದ್ದೆ, ಟೈಮ್ ಸಾಕಾಗಲಿಲ್ಲ. 2:15 ಗಂಟೆಗೆ ಎದ್ದೆ, ಆದರೂ ಟೈಮ್ ಸಾಕಾಗಲಿಲ್ಲ. 2:45 ಏಳಲು ಆರಂಭಿಸಿದೆ, ದಿನ ಆಗಲಿಲ್ಲ. 2 ಗಂಟೆಗೇ ಎದ್ದು ಪ್ರಾರ್ಥಿಸಲು ಆರಂಭಿಸಿದೆ, ಅಷ್ಟು ಸಮಯ ಸಾಕಾಗುತ್ತಿಲ್ಲ. ನಾನು ಗೋಳಾಡ್ತಿದ್ದೆ. ಈ ಗೋಳಾಟ ನನ್ನ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅವರು ಗುಣಗುಟ್ಟಲು ಶುರು ಮಾಡಿದರು. ಇವಳೇನು ಒಂಥರ ಮಾಡ್ತಾಳೆ, ಮಾತನಾಡುವುದಿಲ್ಲ, ಒಂಥರ ಇದ್ದಾಳೆ. ಹೀಗೆ ಮಾಡ್ತಾ ನನಗೆ ಏನೂ ಕಾಣ್ತಿರಲಿಲ್ಲ. ಇಷ್ಟು ಪ್ರಾರ್ಥನೆ ಏನು ಮಾಡೋದು? ಮನೆ ಕೆಲಸ ಇದೆ, ಇದೆಲ್ಲ ಹೇಗೆ ಸಾಧ್ಯ ಅಂತೇಳಿ ಮನಸ್ಸಿನಲ್ಲಿ ಯೋಚಿಸಿ ನಾನು ಮಾಡ್ತಾ ಇದ್ದೆ. ಪ್ರತಿದಿನ ನಾನು ಪ್ರೇಯರ್ ಮಾಡ್ತಾ ಇದ್ದೆ. ಇದು 1-2 ದಿವಸ ಅಲ್ಲ, ಎಷ್ಟೋ ವರ್ಷಗಳು. ಸಾಧಾರಣ ನನಗೆ ಒಂದು 4 ವರ್ಷದ ಮೊದಲು, ಅಂದರೆ 14-18 ವರ್ಷ ಇರ್ಬೋದು, ಇದೇ ಕಷ್ಟದಲ್ಲಿ ನಾನು ಜೀವಿಸ್ತಾ ಇದ್ದೆ. ಎಲ್ಲ ಕಡೆ ಓಡಾಡ್ತಾ ಇದ್ದೆ. ನನಗೆ ಎಲ್ಲೂ ಪರಿಹಾರ ಸಿಗಲಿಲ್ಲ. ನಾವು ಆ ಸಂಡೇ ಒಂದು ಸಭೆಗೆ ಸೇರ್ತಾ ಇದ್ದೆವು ಆ ವ್ಯಕ್ತಿ ಮನೆಯಲ್ಲಿ. ಈಗಿರುವಾಗ ಅವರು ಹೇಳಿದರು, ಫ್ಲೇವಿ, ಒಬ್ಬ ಬ್ರದರಿಗೆ ಟಾಕ್ ಕೊಡಲಿಕ್ಕೆ ನಾನು ಕರೆದಿದ್ದೇನೆ, ಬೆಂಗಳೂರಿನಿಂದ ಬರ್ತಾರೆ, ನಿನಗೆ ತುಂಬ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ನನಗೆ ಸಾಲ್ವ್ ಆಗಬೇಕಾದ್ರೆ ನೀನು 7 ದಿನ ಉಪವಾಸ ಮಾಡಬೇಕು, ಬರೀ ನೀರು ಕುಡಿದು ನಿಲ್ಲಬೇಕು, ಬೇರೆ ಏನು ಆಹಾರ ಸೇವಿಸಬಾರದು ಅಂತೇಳಿ. ನಾನು ಒಪ್ಪಿಕೊಂಡೆ. ಅವರ ಮನೆಯಲ್ಲೇ ಇದ್ದುಕೊಂಡು, ನಾನು ನನ್ನ ಮಗ ಇದ್ದುಕೊಂಡು ಆ ಉಪವಾಸವನ್ನು ಸ್ಟಾರ್ಟ್ ಮಾಡಿದೆ. ನನಗೆ 1-2 ದಿನ ಆಯಿತು, 3ನೇ ದಿನ ಆಗಲಿಲ್ಲ. ಅದು ಹಠ ಮಾಡಿ 7 ದಿನ ಪೂರ್ತಿ ಮಾಡಿದೆ. ಜೊತೆಗೆ ನನ್ನ ಮಗನೂ ಮಾಡುತ್ತಿದ್ದ. ಅಂದರೆ ನನ್ನಲ್ಲಿದ್ದ ಎಫೆಕ್ಟ್ ನನ್ನ ಮಗನಿಗೆ ಇದೆ ಅಂಥೇಳಿ ಹೇಳಿದರು. ಅವನಿಗೋಸ್ಕರ ನಾನು ಅವನಿಗೆ ಉಪವಾಸ ಮಾಡಲಿಕ್ಕೆ ಹೇಳ್ತಿದ್ದೆ, ಒಮ್ಮೆ ನಮಗೆ ಸರಿಯಾಗಲಿ ಅಂಥೇಳಿ. ಆದರೆ 7 ದಿವಸ ಉಪವಾಸ ಆದ ನಂತರ ಆ ಪ್ರೇಯರ್ ಕೊಡಲಿಕ್ಕೆ ಬ್ರದರ್ ಬಂದಿದ್ದರು. ಅವ್ರದ್ದು ನನಗೆ ಪರಿಚಯ ಇಲ್ಲ ಸರಿಯಾಗಿ. ಅದೇ ಮಧ್ಯಾಹ್ನ ಟಾಕ್ ಕೊಟ್ಟು
ಅವರು ಹಿಂದಿರುಗಿದರು. ಆದರೆ ಅಲ್ಲಿ ಸೇರಿದವರಿಗೆ, ನನ್ನ ಅಕ್ಕನ ಮಗಳಿಗೆ ಎಲ್ಲ ಕೌನ್ಸ್ಲಿಂಗ್ ಆಗಬೇಕಿತ್ತು. ಬ್ರದರಿಗೆ ಕೌನ್ಸ್ಲಿಂಗ್ ಆಗಿ ಬರಲಿಕ್ಕೆ ಹೇಳಿದ್ರು. ಅವ್ರಿಗೆ ಬೇರೆ ಕಡೆ ಪ್ರೇಯರಿಗಿತ್ತು, ಆದರೆ ಕೌನ್ಸ್ಲಿಂಗ್ ಆಗಿ ಬ್ರದರ್ ಮತ್ತು ಅವ್ರ ತಂಡದವರು ಸಾಯಂಕಾಲ ಬರಲಿಲ್ಲ. ರಾತ್ರಿ ಸಾಧಾರಣ 11-11:30 ಗಂಟೆ ಆಗಿರ್ಬೋದು ಅವರು ಕೌನ್ಸ್ಲಿಂಗ್ ಆಗಿ ತಂಡದವರು ಬಂದಿದ್ದರು. ಆದರೆ ಪ್ರಾರ್ಥನೆ ಮುಗಿಸಿ ಕೌನ್ಸ್ಲಿಂಗ್ ಎಲ್ಲ ಆಗಿ ಸಾಧಾರಣ ರಾತ್ರಿಯ 1-1:30 ಗಂಟೆ ಆಯಿತು. ಬ್ರದರ್ ಅಲ್ಲಿದ್ದ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಒಂದು ಪ್ರಾರ್ಥಿಸುವ, ಈ ಬಿಲ್ಡಿಂಗಾಗಿ ಕೂಡ ಪ್ರಾರ್ಥಿಸುವ ಅಂತೇಳಿ ಪ್ರಾರ್ಥನೆ ಮಾಡಿದರು. ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿ ಆ ಬ್ರದರ್ ಹೊರಗೆ ಡೋರ ಹತ್ತಿರ ನಿಂತು ಮೆಟ್ಟು ಹಾಕಬೇಕಾದ್ರೆ ನಾನು ಬೇರೆ ಕಡೆ ಇದ್ದೆ. ಅಲ್ಲಿ ಅವರ ಜೊತೆ ಪ್ರೇಯರ್ ಟೀಮ್ ಜೊತೆ ಮಾತನಾಡ್ತಾ ಇದ್ದರು. ಒಂದು ದೊಡ್ಡ ಬಾಂಬ್ ಹೊಡೆದಾಗ ಒಂದು ಶಬ್ದವಾಯಿತು. ಆ ಶಬ್ದ ಎಲ್ಲಿಂದ ಬಂತು, ಹೇಗೆ ಬಂತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿದ್ದ ನಮಗೆಲ್ಲ ಗ್ಲಾಸ್ ಪೀಸೆಲ್ಲ ಮೈ ಮೇಲೆಲ್ಲ ಬಿತ್ತು. ಏನು ಮಾಡೋದು, ಎಲ್ಲ ನೋಡುವಾಗ ಎಲ್ಲೂ ಏನೂ ಕಾಣಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ಬ್ರದರ್ಗಳು ಹೋದರು, ಅವ್ರ ತಂಡದವರು. ಗೊತ್ತಾಯಿತು ಆ ಫ್ಲ್ಯಾಟಿನಲ್ಲಿ ಸಾಧಾರಣ 7-8ನೇ ಫ್ಲ್ಯಾಟಿನಲ್ಲಿ ಗೀಝರ್ ಹೊಡೆದು ಆ ಫ್ಲ್ಯಾಟ್ ಇಡೀ ನುಚ್ಚು ನೂರಾಗಿತ್ತು. ಆದರೆ ಅಲ್ಲಿ ಪ್ರೇಯರ್ ಮಾಡಲು ಬಂದವರು ನಮ್ಮ ಜೀಸಸ್ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ತಂಡದವರಿಂದ. ಸ್ತೋತ್ರ, ಸ್ತೋತ್ರ. ಹಾಗೆ ಇರುವಾಗ ಅಲ್ಲಿ ಸಂಡೇ ನಾವು ಸೇರುವ ಸಮಯದಲ್ಲಿ ದಿವ್ಯ ಸಿಸ್ಟರ್ ಯಾವಾಗಲೂ ಸಂಡೇ ಟಾಕ್ ಕೊಡಲು ಬರ್ತಿದ್ರು. ಟಾಕ್ ಕೊಟ್ಟು ಅವರು ಹೋಗ್ತಿದ್ರು. ಅವರಿಗೆ ಏನೋ ಮನಸ್ಸಿಗೆ ಪ್ರೇರಣೆ ನನ್ನಲ್ಲಿ ಮಾತನಾಡಬೇಕಂತೇಳಿ. ಆದರೆ ಆ ವ್ಯಕ್ತಿಗಳು ನನಗೆ ಮಾತನಾಡಲು ಬಿಡ್ತಿರಲಿಲ್ಲ. ಯಾಕಂದರೆ ನಿನಗೆ ಯಾರ ಬಗ್ಗೆ ನೀನು ಏನು ಹೇಳಬೇಡ, ನಿನ್ನ ತುಂಬ ಪ್ರಾಬ್ಲಮ್ಸ್ ಇದೆ, ನೀನು ಕೆಟ್ಟ ಜೀವಿತ ಜೀವಿಸಿದಿ, ನೀನು ಏನಾದರೂ ಹೇಳಿದರೆ ಅವರಿಗೆಲ್ಲ ಗೊತ್ತಾಗ್ತದೆ, ಅವರೆಲ್ಲರೂ ಮತ್ತು ನಿನಗೆ ಶೇಮ್ ಹೇಳ್ತಾರೆ, ನಿನ್ನ ಬಗ್ಗೆ ಕೆಟ್ಟದ್ದು ಆಲೋಚಿಸುತ್ತಾರೆ ಅಂತೇಳಿ ಅವರು ನನಗೆ ಭಯಪಡಿಸಿದರು. ಆದರೆ ಅವರೇ ನನ್ನ ಬಗ್ಗೆ ಬೇರೆಲ್ಲರಿಗೆ ಹೇಳಿಟ್ಟಿದ್ದಾರೆ. ಆದರೆ ನಾನು ಏನು ಮಾತನಾಡಲಿಲ್ಲ. ನನಗೆ ಒಂದೇ ಪರಿಹಾರ ಬೇಕಿತ್ತು. ಒಂದು ದಿವಸ ಶನಿವಾರದ ಸಮಯ ದಿವ್ಯ ಸಿಸ್ಟರಿಗೆ ಒಂದು ಪ್ರೇರಣೆ, ನಮ್ಮಲ್ಲಿ ಮಾತನಾಡಬೇಕಂತೇಳಿ. ನಾವು 5 ಮಂದಿ ಅಕ್ಕ ತಂಗಿಯರು. ನನ್ನ ತಂಗಿಗೆ ಕಾಲ್ ಮಾಡಿ ಹೇಳಿದ್ಲು, ನಾನು ನಿಮ್ಮಲ್ಲಿ ಬರ್ತೇನೆ, ನನಗೆ ನಿಮ್ಮಲ್ಲಿ ಮಾತನಾಡಬೇಕಂತೇಳಿ. ಹಾಗೆ ನನ್ನ ಅಕ್ಕ ತಂಗಿಯರು ಎಲ್ಲರೂ ಅಲ್ಲಿ ಹೋದರು. ಅಲ್ಲಿ ಅವರಲ್ಲೆಲ್ಲ ಮಾತನಾಡಿ ನನ್ನನ್ನು ಹುಡುಕ್ತಾ ಇದ್ದರು. ಆದರೆ ನಾನು ಅಲ್ಲಿ ಹೋಗಿರಲಿಲ್ಲ. ಯಾಕೆ ನಾನು ಎಲ್ಲ ಕಡೆ ಹೋಗಿ ನನಗೆ ನಿರಾಶಳಾಗಿ ಮನೆಯಲ್ಲಿ ಕೂತಿದ್ದೆ. ನನಗೆ ಫೋನ್ ಮಾಡಿ ಅಕ್ಕ ಕರೆದ್ಲು, ನೀನು ಬೇಕು, ನಿನ್ನಲ್ಲಿ ಮಾತನಾಡಲಿಕ್ಕಿದೆ, ದಿವ್ಯ ಸಿಸ್ಟರ್ ಕರೀತಾರೆ, ನೀನು ಬಾ ಅಂತೇಳಿ. ನಾನು ಹೇಳಿದೆ, ನಾನು ಹೋಗೋದಿಲ್ಲ, ನಾನು ಬರುವುದಿಲ್ಲ, ನಾನು ತಲೆಗೆ ಮೆಹಂದಿ ಹಾಕಿದ್ದೇನೆ, ಸ್ನಾನ ಮಾಡಲಿಕ್ಕಿದ್ದೆ, ನಾನು ಬರುವುದಿಲ್ಲ ಅಂತೇಳು. ನೀವು ಮಾತನಾಡಿ ಅವಳನ್ನು ಹಿಂದೆ ಕಳಿಸಿ, ನಾನು ಬರುವುದಿಲ್ಲ ಅಂತೇಳಿ ಇಟ್ಟೆ. ಇಲ್ಲ, ನೀನು ಬರಲೇಬೇಕಂತೇಳಿದರು. ಆಯಿತು ಅಂತೇಳಿ ನಾನು ಸ್ನಾನ ಎಲ್ಲ ಮುಗಿಸಿದೆ. ಬೇಕೋ ಬೇಡವಾ ಅಂತೇಳಿ ನಿಧಾನವಾಗಿ ಸ್ನಾನ ಮಾಡಿ ಅವರು ಹೋಗುದಾದ್ರೆ ಹೊರಟು ಹೋಗಲಿ ಅಂತೇಳಿ ಲೇಟ್ ಮಾಡಿ ನಾನು ಹೋದರೆ. ಆದರೆ ದಿವ್ಯ ಸಿಸ್ಟರ್ ನನಗೋಸ್ಕರ ಅಲ್ಲಿ ಕಾದು ನಿಂತಿದ್ದರು. ನಾನು ಅಲ್ಲಿ ಹೋದೆ. ದಿವ್ಯ ಸಿಸ್ಟರಲ್ಲಿ ಎಲ್ಲರೂ ಇದ್ದರು, ಮಾತನಾಡಿದ್ದು. ನನಗೆ ಹೇಳಿದ್ದು, ನಿನ್ನಲ್ಲಿ ಒಬ್ಬಳಲ್ಲಿ ನನಗೆ ಮಾತನಾಡಬೇಕು. ನಾನು ದಿವ್ಯ ಸಿಸ್ಟರಿಗೆ ಮಾತನಾಡಿದೆ. ನನಗೋಸ್ಕರ ಅವರು ಪ್ರಾರ್ಥಿಸಿದ್ರು. ಮೊದಲು ನನ್ನ ಸಮಸ್ಯೆಯನ್ನು ನಾನು ಹೇಳಿದೆ.
ನನಗೆ ಮಾತನಾಡಿ ನನಗೆ 1 ಕೊರಿಂಥ 3:16, ನಿನ್ನ ದೇಹ ಯೇಸುವಿನ ಶರೀರ, ದೇವರ ಆತ್ಮ ನಿನ್ನಲ್ಲಿದೆ, ನೀನು ಯಾಕೆ ಭಯಪಡುತ್ತಿ? ಇನ್ನೊಂದು ವಾಕ್ಯ ಯೆಶಾಯ 54:5, ನಿನ್ನ ಸೃಷ್ಟಿಕರ್ತನೇ ನಿನಗೆ ಪತಿಯು, ಸೇನಾಧೀಶ್ವರನಾದ ಸರ್ವೇಶ್ವರ ಆತನ ಹೆಸರು, ಇಸ್ರಾಯೇಲಿನ ಪರಮ ಪಾವನನೇ ನಿನ್ನ ಉದ್ಧಾರಕನು, ಸರ್ವಲೋಕದ ದೇವ ಆತನ ನಾಮಧೇಯ. ಪುನಃ ಇನ್ನೊಂದು ವಾಕ್ಯ ನನಗೆ ಕೊಟ್ಟರು, ಇಬ್ರಿಯ 8:12, ಅವರ ಪಾಪಗಳನ್ನು ಕ್ಷಮಿಸುವೆನು, ಅವರ ತಪ್ಪು ನೆನಪುಗಳನ್ನು ನೆನಪಿಗೆ ತಂದುಕೊಳ್ಳೆನು ಎಂದರು ಸರ್ವೇಶ್ವರ. ಈ ವಾಕ್ಯಗಳನ್ನು ನನಗೆ ಕೊಟ್ಟರು. ಅದು ನನಗೆ ಅದರ ಅರ್ಥವಾಗಲಿಲ್ಲ. ಅದನ್ನು ಬಿಡಿಸಿ ಅದರ ವಿವರವಾಗಿ ನನಗೆ ತಿಳಿಸಿದರು. ನನ್ನ ಶರೀರ ಯೇಸುವಿನ ಆಲಯ, ಯಾವ ಸರ್ಪಗಳಿಗೂ ಯಾವ ಕೆಟ್ಟ ಆತ್ಮಕ್ಕೂ ಅವಕಾಶ ಇಲ್ಲ. ನಿನ್ನ ಜೊತೆ ನಿನ್ನ ದೇವರಿದ್ದಾರೆ, ಯಾಕೆ ಭಯಪಡುತ್ತಿ? ಮತ್ತು ಯೇಸುವಿನ ಪ್ರೀತಿ ನನಗೆ ಹೇಳಿಕೊಟ್ಟರು. ನನಗೆ ಅಯ್ಯೋ ಎನಿಸಿತು. ಡೈಲಿ ಬಲಿಪೂಜೆಗೆ ಹೋಗುತ್ತಿದ್ದೆ, ಎಲ್ಲ ಕಡೆ ಪ್ರೇಯರಿಗೆ ಹೋದೆ. ಆದರೆ ಈ ವಾಕ್ಯಗಳನ್ನು ಕೇಳುವಾಗ ನನಗೆ ಒಳಗಿಂದ ಎಲ್ಲಿ ಇಲ್ಲದ ಆನಂದ, ಸಂತೋಷ. ನಾನು ಇದನ್ನು ಏನು ಕೇಳುತ್ತೇನೆ? ಬೈಬಲ್ ನಾನು ಓದಿದ್ದೇನೆ, ಒಂದು ಸ್ಟೋರಿ ಬುಕ್ ಥರ. ಆದರೆ ಈ ವಾಕ್ಯಗಳ ಅರ್ಥ ನನಗೆ ಗೊತ್ತಿರಲಿಲ್ಲ. ದಿವ್ಯ ಸಿಸ್ಟರ್ ನನಗೆ ವಿವರವಾಗಿ ನನಗೆ ಹೇಳಿದರು. ಆ ದಿನ ನನಗೆ ಎಷ್ಟು ಸಂತೋಷ ಆಯ್ತಂದರೆ, ನನಗೆ ನಿಜವಾಗಿಯೂ ನಾನು ಪ್ರೇಯರ್ ಮಾಡಲಿಕ್ಕೆ ಸಮಯ ಸಿಗುತ್ತಿರಲಿಲ್ಲ, ನಿದ್ರೆ ಇಲ್ಲದೆ ನಾನು ಜೀವಿಸ್ತಿದ್ದೆ. ಆದರೆ ಈ ಸಂತೋಷದಿಂದ ನನಗೆ 2 ದಿನ ನಿದ್ರೆ ಬರಲಿಲ್ಲ. ಅದೇ ಯೇಸುವನ್ನು ನಾನು ಧ್ಯಾನಿಸುತ್ತಾ ಇದ್ದೆ. ನನ್ನ ಎಲ್ಲ ದುಃಖ ಭಾರಗಳು ಎಲ್ಲ ಹೇಗೆ ಮಾಯವಾಯಿತು ಎಂತಲೂ ನನಗೆ ಏನೂ ಗೊತ್ತಿರಲಿಲ್ಲ. ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಈ ಯೇಸು ನನ್ನೆಲ್ಲ ಪಾಪ ಶಾಪಗಳನ್ನು ತೆಗೆದುಹಾಕಿದ ಯೇಸು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತಿದ್ದಾರೆ. ನನ್ನ ಎಲ್ಲವನ್ನು ಅವರು ಹೊತ್ತುಕೊಂಡು ನಿಂತಿದ್ದಾರೆ. ಇದೇ ನನಗೆ ದಿನವಿಡೀ ಯೋಚಿಸುವುದು. ಯೇಸುವಿಗೆ ಪ್ರಾರ್ಥಿಸಲಿಕ್ಕೆ ನನಗೆ ಗೊತ್ತಿರಲಿಲ್ಲ, ಹೇಗೆ ಪ್ರಾರ್ಥಿಸುವುದಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಹೇಗೆ ಪ್ರಾರ್ಥಿಸುವುದೆಂದು ನನಗೆ ಕಲಿಸಿಕೊಟ್ಟರು. ನಿಜವಾಗಿ ಹೇಳಬೇಕಾದರೆ ನನ್ನಂಥ ಈ ದೊಡ್ಡ ಪಾಪಿ ಯಾರೂ ಇರಲಿಕ್ಕಿಲ್ಲ. ಅಂಥ ದೊಡ್ಡ ಪಾಪಿಯ ಜೀವಿತ ನಾನು ಜೀವಿಸಿದ ನನಗೆ ಯೇಸು ನನಗಾಗಿ ಸತ್ತಿದ್ದಾರೆ. ಯೇಸು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ. ನನ್ನ ಪಾಪ, ನನ್ನ ಶಾಪ, ನನ್ನ ರೋಗ ಎಲ್ಲವನ್ನು ಅವರ ಶರೀರದಲ್ಲಿ ಹೊತ್ತುಕೊಂಡಿದ್ದಾರೆ ಅಂಥೇಳಿ ನನಗೆ ಎಷ್ಟು ಸಂತೋಷ, ಎಷ್ಟು ಆನಂದ ಆಯಿತು. ಎಲ್ಲೂ ಕೇಳದ ಈ ವಾಕ್ಯಗಳು ನನಗೆ ಈ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ತಂಡದವರಿಂದ ನನಗೆ ಕೇಳಲು ಸಿಕ್ಕಿತು. ನನಗೆ ಎಲ್ಲೆಲ್ಲ ಆನಂದ, ಸಂತೋಷ. ನಾನು ಸತ್ತು ಮಣ್ಣಾಗಿ ಹೋಗಬೇಕಾಗಿದ್ದ ನನ್ನನ್ನು ಯೇಸು ಕಾಯ್ತಾ ಇದ್ದರು. ನಾನು ಯಾವಾಗ ಅವರಲ್ಲಿ ಬರಬೇಕಂತೇಳಿ. ಇಷ್ಟು ವರ್ಷ, ನನಗೀಗ 60 years ಆಯಿತು. ಹೇಗೆ ಸಮರ್ಯದ ಸ್ತ್ರೀಗೆ ಬಾವಿಯ ಕಟ್ಟೆಯಲ್ಲಿ ಯೇಸು ಕಾದು ಕುಳಿತಿದ್ದರು, ಅದೇ ರೀತಿ ಯೇಸು ನನ್ನನ್ನು ಕಾದು ಕುಳಿತಿದ್ದರು. ಈ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ತಂಡದಿಂದ ನನಗೆ ಸತ್ಯ ಅರಿವಾಯಿತು. ನನಗೆ ಯೇಸು ಒಂದು ಹೊಸ ಜೀವನವನ್ನು ಕೊಟ್ಟು ಸತ್ತು ಹೋಗಿದ್ದ ಈ ನನ್ನ ಬಾಳಿಗೆ ಹೊಸ ಜೀವನ, ಹೊಸ ಬೆಳಕು
ತಂದು ಕೊಟ್ಟರು. ಇದೇ ರೀತಿ ಈಗ ನಾನು ಎಲ್ಲೂ ಓಡೋಗುವುದಿಲ್ಲ, ಏಕೆಂದರೆ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಎಲ್ಲಿ ಧ್ಯಾನ ಕೂಟ ನಡೆಸುತ್ತಾರೆ ನಾನು ಸಾಧ್ಯವಾದಷ್ಟು ಅಲ್ಲಿ ಓಡಾಡುತ್ತೇನೆ. ಹಾಗೆ ಮನೆಯಲ್ಲಿ ಕೂತು ಒಂದು ವೆಬೆಕ್ಸ್ ಆ್ಯಪ್ ಅಂತೇಳಿ ನಮಗೆ ಫ್ರೀಯಾಗಿ ಗಿಫ್ಟ್ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತರು ಈ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯವರಿಂದ. ಯಾವಾಗಲೂ ಎಲ್ಲಿ ಹೋಗಲು ಆಗದಿದ್ದರೆ ಮನೆಯಲ್ಲೇ ಕೂತು ಯೇಸುವಿನ ವಾಕ್ಯಗಳನ್ನು ಕೇಳಿ ಆಲಿಸಲು ನನಗೆ ಒಂದು ಅವಕಾಶ ಯೇಸು ಕೊಟ್ಟಿದ್ದಾರೆ. ಈ ಒಂದು ದೊಡ್ಡ ಕೊಡುಗೆಯಾಗಿ ಕೊಟ್ಟಿದ್ದ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ. ಹಾಗೆ ನಾನು ಈಗ ಎಲ್ಲಿ ಹೋಗಬೇಕಾದರೂ, ಎಲ್ಲಿ ಬರುವಾಗಲೂ, ಬಸ್ಸಲ್ಲಾಗಲಿ, ನಡೆದು ಹೋಗುವಾಗಲಾದರೂ, ಎಲ್ಲಿ ಯಾರಾದರೂ ಸಿಕ್ಕಿದರೆ ನನಗೆ ಈಗ ಒಂದೇ ಮಾತು, ನನ್ನ ಯೇಸುವಿನ ಬಗ್ಗೆ ನಾನು ಮಾತನಾಡೋದು. ಅವರು ಏನಾದರೂ ನನಗೆ ಹೇಳಿದರೆ ನಾನು ಹೇಳೋದು, ಹೀಗೆ ಧ್ಯಾನ ಕೂಟ ಇದೆ, ಅಲ್ಲಿ ಬನ್ನಿ, ಸತ್ಯವನ್ನು ನೀವು ಅರಿತುಕೊಳ್ಳುತ್ತೀರಿ, ನೀವು ಅಲ್ಲಿ ಬನ್ನಿ ಅಂತೇಳಿ ನಾನು ಅವರಿಗೆ ಅಡ್ರೆಸ್ ಕೊಡ್ತೀನಿ. ಯಾರೇ ಆಗಲಿ, ನಾನು ಜಾತಿ ಖಾತಿ ಮತ ಏನು ನೋಡೋದಿಲ್ಲ, ಯಾವುದಕ್ಕೂ ನಾನು ಭಯಪಡುವುದಿಲ್ಲ. ನಾನು ಯೇಸುವಿಗಾಗಿ ಜೀವಿಸ್ತೇನೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು. ಆಮೆನ್.